ಅಣ್ಣ 30-40 ಹುಡುಗರು ಇದ್ರು ಕಾಲೇಜಿನಾಗ. ಆದ್ರೂ ಕಾವೇರಿ ಬಂದು ನನಗೆ ಕೇಳಿದಳು, ಅಲ್ಲ ಏನಂತ ಕೇಳಿದಳು? ನಿಮ್ ಮನೆಗೆ ಅಕ್ಕ ತಂಗಿಯರ್ ಅದಾರ ಇಲ್ಲ ಅಂತ ಹೇಳಿ. ನನಗೇನು ಐಸ್ ಕ್ರೀಮ್ ಬ್ಯಾಡ್ರಿ ಅಣ್ಣಾರ, ನನಗೊಂದು ಹೆಲ್ಪ್ ಆಗ್ಬೇಕಿತ್ರಿ. ಏನ್ರಿ? ಅಣ್ಣಾರ, ಒಬ್ರು 5,000 ರೂಪಾಯಿ ಸಾಲ ಇಸ್ಕೊಂಡಾರ್ರಿ. ಫೋನ್ ಹಚ್ಚಿರಿ, ಫೋನ್ ಎತ್ತಲ್ರಿ. ನಿಮ್ಮ ಫೋನಿಲ್ಲ ಹಚ್ಚಿ ನೋಡ್ರಲ್ಲ. ನಂಬರ್ ಹೇಳ್ರಿ. 96864676. ಹಲೋ, ನಾ ಮಲ್ಯಾನ್ ಮಾತಾಡೋರಿ. ನಿಮ್ಮ ಹೆಸರು? ನಾಗಪ್ಪ. ಹಾಂ, ನಾಗಪ್ಪನವ್ರು ನಿಮ್ಗೇನ 5,000 ರೂಪಾಯಿ ಸಾಲ ಕೊಟ್ರಂತೆ? ಕೊಟ್ಟಿಲ್ಲ, ನಾ ತೊಗೊಂಡಿನಿ. ಎರಡೂ ಒಂದಲ್ಲ. ಅವ್ರು ಸಾಲ ಕೊಟ್ಟು ನೀವು ಫೋನ್ ಹಚ್ಚಿದ್ರೆ ಫೋನ ಪಿಕ್ ಮಾಡೋಲ್ರಂತೆ. ಪಾಪ ಅವ್ರು ನೋಡಕ್ಕೆ ಹೋಗಲ್ದ ನನಗೆ. ಮುಗ್ದು ಮನುಷ್ಯವ. ಓ ಹೌದ್ರಾ? ಹಂಗಾರೆ ಒಂದು ಕೆಲಸ ಮಾಡೋಣ್ರಿ, 5,000 ರೂಪಾಯಿ ಬದಲಿ 10,000 ರೂಪಾಯಿ ಹಾಕ್ತೀನಿ. ಒಂದು OTP ಬಂದಿರುತ್ತ, ಅದನ್ನು ಹೇಳ್ರಲ್ಲ. ಹೇಳ್ರಿ. ತಡಿಯೋ ಸ್ವಲ್ಪ, ಅಷ್ಟೇ ಗಡಬಡ ಮಾಡ್ತಿ. ಅಲ್ಲ, ನನಗೆ ಗೊತ್ತಿಲ್ಲದ ಮಾಡ್ರಿ ನೀವು. OTP ಕಳಿಸೋದು, ಆ OTP ನಾನು ನಿಮಗೆ ಹೇಳೋದು, ನಾನು ಬ್ಯಾಂಕ್ ಬ್ಯಾಲೆನ್ಸ್ ಪೂರ್ತಿ ಕಲಾಸ್ ಮಾಡೋದು, ಇದೆಲ್ಲ ಗೊತ್ತೈತೆ ನನಗೆ. ಓ, ಇನ್ನೂ ನಂಬಿಕೆ ಬರೋಲ್ಲನ್ರಿ? ನಿಮ್ಗೊಂದು ವಾಟ್ಸಪ್ಪಿಗೆ ಲಿಂಕ್ ಕಳ್ಸಿನಲ್ಲ, ಅದನ್ನ ಟ್ಯಾಪ್ ಮಾಡಿರಿ. ಹಲೋ, ಯಾರ ಜೋಡಿ ಆಟಾಡತ್ತೀನಿ ನೀನು? ನನಗೆ ಗೊತ್ತಿಲ್ಲ. ಇಂಥದ್ದೆಲ್ಲ ಟಿವಿಯಾಗ ನೋಡೀನಿ, ಮೊಬೈಲ್ದಾಗ ನೋಡೀನಿ. ನೀವು ಏನೋ ಒಂದು ಕಳಿಸ್ತೀರಿ, ಅದನ್ನು ನಾವು ಕ್ಲಿಕ್ ಮಾಡೋದಂತ ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಪೂರ್ತಿ ಖಾಲಿ ಮಾಡೋದಂತ. ಇದು ಪಕ್ಕಾ ಸ್ಕ್ಯಾಮ್, ಫ್ರಾಡ್ ಐತಿದೆ, ಫ್ರಾಡ್. ಅದನ್ನು ನೀವು ಆ ನಾಗಪ್ಪಗೆ ಹೇಳ್ರಿ, ಸಾಲ ಕೊಟ್ಟಿನಿ ಅಂತ ತಿಳ್ಕೊಂಡಾನ ಬೋಸಡಿಕೆ. OTP ಹೇಳಿದ್ದೇನೆ ಅವರಿಗೆ? ಹ್ಞೂ ರೀ, ಹೇಳಿದೆ. ನೀವು ಹೇಳ್ಬೇಕಿತ್ರಿ. 10,000 ರೂಪಾಯಿ ಬರ್ತಿದ್ದು, ನಿಮಗೆ 5,000, ನಮಗೆ 5,000 ಬರ್ತಿದ್ರಿ. ಎಷ್ಟನೇ ಕಲ್ತಿರಪ್ಪ ಸಾಲಿ? 9ನೇ ಕಲ್ತೀನಿ ರೀ, ಮುಂದೆ ಕಲೀಲಿಲ್ರಿ. ಹೌದಾ? ಹಾಂ ರೀ. ಲೇ, ಹೆಂಡತಿ ಲಕ್ಷ್ಮಿ ಹೋದಲ್ ಮನಿಗೆ. ಹೌದು ಈಗ ಹೆಂಡತಿ ಖುಷಿಯಾಗಿ ಮನಿ ತುಂಬಾ ಓಡಾಡ್ಕೊಂಡಿದ್ರೆ ಲಕ್ಷ್ಮಿ ಅಡ್ಡಾಡ್ದಂಗ ಹೋದಲ್ಲ. ಹೌದು, ಏನಾಯ್ತು ಈಗ? ಅದೇ ತರ 2-3 ಲಕ್ಷ್ಮಿಗಳು ಒಟ್ಟೊಟ್ಟಿಗೆ ಓಡಾಡಿದ್ರೆ ಏನ್ ಮಗ, ಎಲ್ಲ ಆರಾಮ? ಹುಷಾರಾಗಿದ್ಯಾ ತಾನೆ ನೀನು? ಹುಷಾರಾಗಿದ್ದೀನಿ. ಯಾಕೆ, ನನ್ಗೇನಾಗುತ್ತೆ? ಅಲ್ಲ, ಮೊನ್ನೆ ಜೋರಾಗಿ ಮಳೆ ಗಾಳಿ ಬಂತಲ್ಲ, ನಿನ್ ಬೇರೆ ಜಿಂಬಾಡಿ ಎಲ್ಲ ಗಾಳಿಗೆ ಹಾರ್ಕೊಂಡ್ ಹೋಗ್ಬಿಟ್ಟೆ ನಾ ಅನ್ಕಂಡೆ. ಅಷ್ಟೊಂದೆಲ್ಲ ಏನ್ ವೀಕ್ ಇಲ್ಲ ಮಗ, ಗಾಳಿ ಎಲ್ಲ ಹಾರ್ಕೊಂಡ್ ಹೋಗೋಷ್ಟು. ಮೊನ್ನೆ ಹೊಡೆದಿದ್ ಗಾಳಿಗೆ ನಮ್ಮ ಮನೆ ಹತ್ರ ಇರೋ ಮರ ಹಾರ್ಕೊಂಡ್ ಹೋಗಿ ಪಕ್ಕದ ಏರಿಯಾದಲ್ಲಿರೋ ನಮ್ ಫ್ರೆಂಡ್ ಮನೆ ಹತ್ರ ಹೋಗಿ ಬಿದ್ದೈತೆ. ಅವ್ರ ಅಮ್ಮ ಫ್ರೀಯಾಗಿ ಮರ ಸಿಕ್ತು ಅಂತ ಪಾಟ್ಗೆ ಹಾಕೊಂಡ್ಬಿಟ್ಟವ್ರೆ. ಎಲ್ಲಾರು ಕಿವಿಗೆ ಹೂವ ಇಟ್ರೆ ನಿನ್ ಮರನೇ ಇಡ್ತಾ ಇದ್ಯಾ? ಸರಿ, ನಾಳೆ ನಮ್ ಮೇರೆದಲ್ಲಿ ಊರಬ್ಬ ಬಂದ್ಬಿಡಪ್ಪ, ಮಿಸ್ ಮಾಡ್ಬೇಡ. ಯಾಕೆ ಮಾಮ್, ಡ್ಯಾನ್ಸ್ ಆಡಕ? ಇಲ್ಲಲೇ, ಅವ್ರು ತಮಟೆ ಅವರು ಒಂದು ಉದ್ದದ ಕಡ್ಡಿ ಬೇಕು ಅಂತ ಇದ್ರು. ನೀನು ಹೆಂಗೋ ಕಡ್ಡಿ ತರನೇ ಇದೆಯಲ್ಲ, ಅದಕ್ಕೆ ನಿನ್ನೆ ಅವ್ರು ಕೊಟ್ಬಿಡೋಣ ಅಂತ. ಅದೇನೋ ಅಂತಾರಲ್ಲ, ಇಲಿಗ್ ಪ್ರಾಣಿ ಸಂಕಟ ಆದ್ರೆ ಬೇಕಕ್ ಚಲ್ಲಾಟ ಅಂತ, ಹಂಗಾಯ್ತು ಇವಾಗ. ಇಲಿಯಾರು ನಿನ್ಕು ದಪ್ಪ ಇರುತ್ತಲೇ, ನೀನ್ ಇಲಿಗಿಂತ ಸಣ್ಣ ಇದೆಯಾ? ನೀನು ಮಾಲಿಂಗ್ ಮಾಮ ವಾಟ್ಸಪ್ ಅಲ್ಲಿ ಯಾವ್ದೋ ಹುಡುಗಿ ಫೋಟೋ ಕಳ್ಸದೆ ಕಣಪ್ಪ. ಹುಡುಗಿ ಸುಮಾರಾಗಿ ಐತೆ, ಪರವಾಗಿಲ್ವೇ ನಿನ್ಗೆ? ಅಯ್ಯೋ ಅಮ್ಮ, ನಮ್ಗೆಲ್ಲ ಹೆಣ್ ಕೊಡೋದೇ ಹೆಚ್ಚು ಅಂತದಲ್ಲ. ಸುಮಾರಾಗೈತೆ, ಸುಮ್ಗೈತೆ ಅನ್ಕೊಂಡು ನೀನ್ ಒಳ್ಳೆ ಇರ್ಲಿ, ಪರವಾಗಿಲ್ಲ ಬಿಡಮ್ಮ. ಒಂದ್ ಕಣ್ಣು ಮಾಲ್ಗಣ್ಣ ಅಂತ ಕಣಪ್ಪ. ಅಮ್ಮ, ನಿಂಗೊಂದ್ ವಿಷಯ ಗೊತ್ತಾ? ನನ್ ಫ್ರೆಂಡ್ ಹೇಳ್ತಾ ಇದ್ದ, ಮಾಲ್ಗಣ್ಣಿರೋ ಹುಡುಗಿನ ಮದ್ವೆ ಆದ್ರೆ ಫುಲ್ ಅದೃಷ್ಟ ಅಂತೆ. ಆಮೇಲೆ ದುಡ್ಡು ನಿನ್ಗೊಂದ್ ದುಡ್ಡಲ್ಲಿ ದಿಮ್ ಮಾಡಿಸ್ಕೊಡ್ತೀನಿ ಕಣಮ್ಮ, ಒಳ್ಳೆ ನಿದ್ದೆ ಬರ್ತದೆ. ಹುಡುಗಿ ಒಂದ್ ಕಾಲ್ ಕುಂಟಂತೆ ಕಣಪ್ಪ. ಅಮ್ಮ, ನಾನೇ ಎತ್ಕ ಓಡಾಡ್ತೀನಿ ಬಿಡಮ್ಮ, ನೀನೇನ್ ತಲೆ ಕೆಡ್ಸ್ಕೊಬೇಡ. ಹುಡುಗಿ ನಿನ್ಗಿಂತ ಕಪ್ಪಂತೆ. ನಾವೇನ್ ತೊಳ್ಕೊಂಡ ಕುಡಿತಾ ಇದ್ದ ಅವಳನ್ನ. ಇರ್ಲಿ ಬಿಡಮ್ಮ, ಪರವಾಗಿಲ್ಲ, ಯಾವ್ದೋ ಒಂದು. ಸರಿ, ಇದೆಲ್ಲ ಒಪ್ಕೋತೀಯ? ಇನ್ನೊಂದ್ ಪ್ರಾಬ್ಲಮ್ ಅದೇ, ಒಪ್ಕೋತೀಯ ಒಪ್ಕೊಳ್ಳಲ್ಲ ಗೊತ್ತಿಲ್ಲ. ಏನಮ್ಮ? ಹುಡುಗಿಗೆ ಒಂದ್ ಎಡಗೈ ಇಲ್ವಂತೆ ಕಣ. ನಾನೇ ತೊಳ್ಕೊಡ್ತೀನಿ. ಏನ್ ಮದುವೆ ಮಾಡ್ತಾ ಇಲ್ವಾ ಹೇಳು? ಅಯ್ಯೋ ಮಾನ್ಗೆಟ್ಟವನೇ, ಹೋಗು. ನಿನ್ ಮದುವೆ ಮಾಡೋದಿಲ್ಲ ಕಣ, ಎದುರು ಗಾಡಿ ಮದುವೆ. ತಗೊಳಮ್ಮ, ಪಂಚಾಯತಿಯವ್ರು ಕಾನ್ಫರೆನ್ಸ್ ಕಾಲ್ ಇದ್ದಾರೆ. ಯಾ ಪಂಚಾಯತಿಯರಮ್ಮ? ಅದೇ ನಿಮ್ಮ ಅಕ್ಕ ತಂಗಿರು. ನಮ್ಮ ಅಕ್ಕ ತಂಗಿಯರು ನಿನ್ ಪಂಚಾಯತಿಯರು ಅಂತ ಅನ್ನಿಸ್ತಾರ? ಯಾವ್ದೋ 10 ಹುಡುಗಿನ ಲವ್ ಮಾಡಿ ಮೋಸ ಹೋದನಲ್ಲ ನಾನು. ಒಂದೇ ಹುಡುಗಿನ 10 ಸಲ ಲವ್ ಮಾಡಿ ಮೋಸ ಹೋದ. ಸರ್, ರಾಜಕಾರಣಿಗಳು ಬಿಳಿ ಅರಿವಿ ಯಾಕೆ ಹಾಕೋತಾರ್ರಿ? ಯಾಕಂದ್ರಿ ಜನ ಎಲ್ಲ ಅವ್ರ ಪಾಲಿಗೆ ಸತ್ತಾರ್ರಿ.
ನಮ್ಮ ಹುಡುಗಿ ನಿನ್ಗೇನಾಗ್ತಾಳೆ? ಅತಿಗೆ ಆಗ್ತಾಳೆ. ಹಂಗಾದ್ರೆ ಅತ್ತಿಗೆ ಯಾರಿಗ್ ಸಮಾನ? ಅಮ್ಮ ಸಮಾನ. ಆ ಲೆಕ್ಕದಲ್ಲಿ ನಾನೇನಾಗ್ತೀನಿ ನಿನ್ಗೆ? ಅಪ್ಪ ಆಗ್ತೀಯಾ? ನೋಡ್ ದೋಸ್ತ, ನಿನ್ ತಾಯಿ ಫೋನ್ ಬಂತಂದ್ರ ನೀ ಜಲ್ದಿ ಹತ್ತಿ, ಅದೇ ನಿಮ್ ಹುಡುಗಿ ಫೋನ್ ಬಂತಂದ್ರ ನೀ ಜಲ್ದಿ ಹತ್ತಲ್ಲ. ಈ ಚಿಲ್ಲಾರ ಹುಡುಗಿಯಾರನು 100 ಮಂದಿ ಬರ್ತಾರ, 100 ಮಂದಿ ಹೋಗ್ತಾರ. ಅದ್ರ ತಾಯಿ ಹೋದ್ರೆ ಎಲ್ಲಿದ್ ಬರ್ತಾಳ? ಡೈಲಾಗ್ ಉಲ್ಟಾ ಪಲ್ಟಾ ಹೇಳತ್ತ ನಾವು. ನೀನ್ ಈ ಫಿಲಮ್ ಅಲ್ಲಿ ಹೀರೋಯಿನ್ ಆಗಿ ಸೆಲೆಕ್ಟ್ ಆಗಿದ್ಯಾ, ಆದ್ರೆ ಅಡ್ಜಸ್ಟ್ಮೆಂಟ್ಸ್ ಮಾಡ್ಕೊಬೇಕು. ಯಾವಾಗ್ಲೂ ನಾನೇ ಅಡ್ಜಸ್ಟ್ ಮಾಡ್ಕೊಬೇಕಾ? ನಾನು ಹುಟ್ಟಿ ಒಂದೇ ವರ್ಷಕ್ಕೆ ನನ್ನ ತಮ್ಮ ಹೋಗ್ದ, ಅಲ್ಲಿ ಶುರುವಾಗಿದ್ದ ಅಡ್ಜಸ್ಟ್ಮೆಂಟ್. ನಾನು ಇಷ್ಟಪಟ್ಟು ಓದ್ಬೇಕು ಅಂತ ಅನ್ಕೊಂಡಿದ್ನ ಯಾರು ಓದಿಸಿಲ್ಲ, ನನ್ನ ತಗೊಂಡೋಗಿ ಇಂಜಿನಿಯರಿಂಗ್ ಹಾಕಿದ್ರು. ಅಲ್ಲೂ ಫ್ಯಾಮಿಲಿ ಪೊಲಿಟಿಕ್ಸ್ ನ ಅಡ್ಜಸ್ಟ್ ಮಾಡ್ಕೊಂಡೆ. ಅಡ್ಜಸ್ಟ್ಮೆಂಟ್ ಅಲ್ಲಮ್ಮ. ನೀವೇನು ಮಾತಾಡ್ಬೇಡಿ ಪ್ಲೀಸ್. ಹೋಗ್ಲಿ ಕೆಲ್ಸಕ್ಕೆ ಹೋಗಿ ಅಲ್ಲಾದ್ರೂ ಖುಷಿಯಾಗಿರೋಣ ಅನ್ಕೊಂಡೆ, ಆದ್ರೆ ಅಲ್ಲೂ ಆಫೀಸ್ ಪೊಲಿಟಿಕ್ಸ್ ನ ಅಡ್ಜಸ್ಟ್ ಮಾಡ್ಕೊಂಡೆ. ಅದು ಬಿಡಿ, ಮದ್ವೆ ಆಗಿ ಅಲ್ಲಾದ್ರೂ ನಾನು ಇಷ್ಟ ಬಂದಂಗಿರೋಣ ಅಂತ ಅನ್ಕೊಂಡೆ, ಆದ್ರೆ ಅಲ್ಲಿ ಗಂಡನ ಅಡ್ಜಸ್ಟ್ ಮಾಡ್ಬೇಕು, ಹೆಂಡತಿನ ಅಡ್ಜಸ್ಟ್ ಮಾಡ್ಬೇಕು, ಹೆಂಡತಿನಾನೆ ಗಂಡನ ಅಡ್ಜಸ್ಟ್ ಮಾಡ್ಬೇಕು, ಅತ್ತೆನ ಅಡ್ಜಸ್ಟ್ ಮಾಡ್ಬೇಕು, ಮಾವನ ಅಡ್ಜಸ್ಟ್ ಮಾಡ್ಬೇಕು, ಎಲ್ಲಾರನ್ನೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ನನ್ನ ಕೈಯಲ್ಲಿ ಆಗಲ್ಲ, ಈ ಸಲ ನೀವೇ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೀನಿಲ್ಲ ಅಂದ್ರೆ ಬದುಕೋದೇ ಇಲ್ಲ, ಸತ್ತ ಹೋಗ್ತೀನಿ ಅಂತಿದ್ಲು. ಆದ್ರೆ ಭಾಡ್ಯಾನ ಮಗಳಿಗೆ ನಾನು ಇಲ್ದೆ ಇವಾಗ 3 ಜನ ಮಕ್ಕಳು. ಇಲ್ಲೊಂದು ಹೊಂಟೈತ್ ನೋಡ್ರಿ, ಅಲ್ಲೊಂದು ಹೊಂಟೈತ್ ನೋಡ್ರಿ. ಇನ್ನೊಂದೆಲ್ಲ ಹೋಯ್ತು ಕರೆ ಸೋಣ ಮಕ್ಕ. ನನ್ ಗರ್ಲ್ ಫ್ರೆಂಡ್ ನ ಡೈಲಿ ಹಗ್ ಮಾಡಿ ಮಲಗ್ತೀಯಾ? ಅಣ್ಣ ಬೇಡಣ್ಣ, ಹಗ್ ಮಾಡ್ಕೊಂಡು ಫೋಟೋ ಬೇರೆ ಕಳಿಸ್ತಾಳ ಅವಳು. ಅವ್ರ ಗರ್ಲ್ ಫ್ರೆಂಡ್ ಅಂತ ಗೊತ್ತಿದ್ರು ನೀ ಹಿಂಗ್ ಮಾಡ್ಬಿಟ್ಟಲ್ಲ. ಆಗಿದ ಆಗೋಯ್ತು, ಬಿಟ್ಬಿಡಣ. 5 ವರ್ಷದ ಲವ್ ಕಣೋ. ಅದಕ್ಕೆಲ್ಲ ಮಚ್ಚೆ ಇರ್ಬೇಕು ಮಚ್ಚಿ. ಮಾಡದ್ ಮಾಡ್ಬಿಟ್ಟು ಮೈಂಡ್ ವಯಸ್ಸಲ್ಲಿ ಮಾತಾಡ್ತೀಯ. ನೀ ನಾನು ಡ್ರೆಸ್ ಬುಕ್ ಮಾಡಿದೀನಿ, 1500 ಶಾರ್ಟೇಜ್ ಇದೆ, ಕೊಡ್ತೀರಾ? ಆಗಲ್ಲ. ಪ್ಲೀಸ್ ಕೊಡಿ ಪ್ಲೀಸ್. ಸರಿ, ಒಂದ್ ಗೇಮ್ ಮಾಡು, ನಾನು ಸೋತ್ರೆ ನೀನ್ ಕೊಡಂಗಿಲ್ಲ. ಸರಿ, ಏನ್ ಗೇಮು? ನಾನು ಹೇಳಿದ್ರೆ ರಿಪೀಟ್ ಮಾಡ್ಬೇಕು ಅಷ್ಟೇನಾ? ಬನ್ನಿ ಆಯ್ತು. ಒಂದ್ ನಾಯಿ, ನಾಯಿ, ಒಂದ್ ಬೆಕ್ಕು. ಬೆಕ್ಕು. ಬೆಕ್ಕಗೆ ಎಷ್ಟು ಕಾಲು? 4. ಸೋತೆ. ನಾನು ಹೇಳಿದ್ರೆ ರಿಪೀಟ್ ಮಾಡ್ಬೇಕಾಗಿದೆ. ಸರಿ ಅರ್ಥ ಆಯ್ತು. ಪ್ಲೀಸ್ ಒಂದ್ ನಾಯಿ, ಒಂದ್ ನಾಯಿ, ಒಂದ್ ಬೆಕ್ಕು. ಬೆಕ್ಕು. ಬೆಕ್ಕಗೆ ಎಷ್ಟು ಕಾಲು? ಬೆಕ್ಕಗೆ ಎಷ್ಟು ಕಾಲು? ರಾಂಗ್ ಆನ್ಸರ್. ಕರೆಕ್ಟ್ ಹೇಳಿದ್ನಲ್ಲ. ರಿಪೀಟ್ ಮಾಡ್ಬೇಕಾಗಿದೆ. ಅದೇ ಸಾಲಿ ಓಕೆ ಅರ್ಥ ಆಯ್ತು. ಲಾಸ್ಟ್ ಸೋಲ್ತ್ಯಾ? ಲಾಸ್ಟ್ ಪ್ಲೀಸ್ ಲಾಸ್ಟ್. ಗೇಮ್ ಅರ್ಥ ಆಯ್ತಾ? ಅರ್ಥ ಆಯ್ತು. ಸೋತೆ. ನಾನು ಹೇಳಿದ್ರೆ ರಿಪೀಟ್ ಮಾಡಕ್ಕೆ ಹೇಳಿದ್ದು. ಭಾರತದ ಅತ್ಯಂತ ಖತರ್ನಾಕ್ ಆಕ್ಟರ್ ಯಾರು? ಮಹಾತ್ಮ ಗಾಂಧಿ. ನಾನು ನಿನಗೆ ಏನೋ ಒಂದು ಹೇಳ್ಬೇಕು. ಹೇಳ? ಹೇಳು. ಮಾರ್ಕೆಟಲ್ಲಿ ಸಿಗುತ್ತೆ ಫ್ರೂಟು, ನೀನ್ ಯಾಕೆ ನೋಡಕ್ ಇಷ್ಟು ಕ್ಯೂಟು? ಅಲ್ಲೆಲ್ಲೆಲ್ಲೆಚ್ಚಿ ಹೋಗು, ನಾನು ನಾಚಿಕೆ ಆಗುತ್ತೆ ಹಿಂಗೆಲ್ಲ ಮಾತಾಡ್ಬೇಡ. ಇವಾಗ ನಾನೊಂದು ಹೇಳ? ಹೇಳು ಪ್ಲೀಸ್ ಹೇಳು. ನನಗ್ ಡೈಲಿ ಆಗ್ತೀಯ ಸೀಮುಲ್ಲು, ನೀನಾಗ ಇಷ್ಟು ದೊಡ್ಡ ಕೆಪ್ಪಳ್ದಲ್ಲೋ. ಮೇಡಮ್ ನಮಸ್ತೆ, ನಾನ್ ಶಶಾಂಕು. 10th ಅಲ್ಲಿ ಇರ್ಬೇಕಾದ್ರೆ ನೀವು ಇಂಗ್ಲಿಷ್ ಟೀಚರ್ ಆಗಿದ್ರಲ್ಲ ಮೇಡಮ್. ಮೇಡಮ್ ಇವಾಗ್ಲೂ ಅದೇ ಸ್ಕೂಲಲ್ಲಿ ಹೇಳ್ಕೊಂಡ್ ಕೊಡ್ತಾ ಇದ್ದೀರಾ? ಇಲ್ಲ ಕಣಪ್ಪ, ನನ್ನ ಕೆಲ್ಸದಿಂದ ತೆಗ್ದಾಕ್ಬಿಟ್ರು, ನಾನು ಚೆನ್ನಾಗಿ ಹೇಳ್ಕೊಡಲ್ಲ ಅಂದ್ಬಿಟ್ರು. ಓ ಮೈ ಗಾಡ್, ಅನ್ಬಿಹೇವಲ್, ಆಂಟಿ ಆಕ್ಸೆಪ್ಟಬಲ್, ವಾಟ್ ಅ ಫಾರ್ಚುನರ್ ಕಾರ್ ಮೇಡಮ್. ಅವ್ರು ನನ್ನ ಕೆಲ್ಸದಿಂದ ತೆಗ್ದು ಒಳ್ಳೆ ಕೆಲಸ ಮಾಡೋರೆ. ಬರ್ಲಾ? ಎಕ್ಸ್ಕ್ಯೂಸ್ ಮಿ ಮೇಡಮ್, ಮ್ಯಾಂಗೋ ಜ್ಯೂಸ್, ಸ್ಟಾರ್, ಫಾರ್ಚುನರ್ ಕಾರ್, ವೇರ್? ಸರಿ ಅಕ್ಕ, ಬರ್ಲಾ? ನಾ ಮನೆಗೆ ಹೋದ್ಮೇಲೆ ಫೋನ್ ಮಾಡ್ತೀನಿ.
ಬಾಬಾ ಇದ್ಯಾಕೆ ಸಪ್ಪಗಿರ್ತೀರ ಯಾವಾಗಲೂ ಖುಷಿಯಾಗಿರಿ. ನಾನು ಖುಷಿಯಾಗಿರ್ಬೇಕು ತಾನೆ, ಹಂಗಾರೆ ನಿಮ್ಮ ಅಕ್ಕನು ಕರ್ಕೊಂಡು ಯಾಕೆ ನಾನ್ ಚೆನ್ನಾಗಿರ್ಬಾರ್ದಾ? ಹಲೋ, ಅಲ್ಲ ನಾನು ಯಾರಂತ ನಂಗೆ ಗೊತ್ತಿಲ್ಲ. ಇವತ್ತು ಆಯ್ತಾರ ಐತೆ ಅಂತಾರಲ್ಲ ಕುಡಿಯಕತ್ತೀನಿ. ನೀನು ಲವ್ ಗಿವ್ ಮಾಡೋದು ಬೇಡ, ನನ್ನ ಮದುವೆ ಆಗೈತಿ ಏನು. ಯಾರು ಕೂಡ ಮಾತಾಡಕತ್ತಾನಿತ್ತ? ನಿಮ್ಮ ಯೋಜನೆಯ ಮಾನ್ಯತೆ ಅವಧಿ ಮುಗಿದಿದೆ. ಯಾಕೆ ಒಬ್ಬನೇ ಕೂತಿದ್ಯಾ? ಕೆಲ್ಸಕ್ಕೆ ಹೋಗಲ್ವೇನೋ? ನಿಮ್ಮಮ್ಮ ನೋಡಿದ್ರೆ ನಾನೇ ನಿನ್ನ ಹಾಳು ಮಾಡಿದೆ ಅಂದ್ಬಿಟ್ಟು ಊರು ತುಂಬ ಬೈಕೊಂಡು ಓಡಾಡ್ತಾವ್ರೆ. ಫಸ್ಟ್ ಕೆಲ್ಸಕ್ಕೆ ಹೋಗಲ್ಲ. ಹೋಟ್ಲಿಗೆ ಕೆಲ್ಸಕ್ಕೆ ಹೋಗಿದ್ದೆ ಮಗ. ಮತ್ತೆ ಯಾಕೋ ಬಿಟ್ಟೆ? ಜನ ತಿನ್ನಿದ್ದಕ್ಕಿಂತ ನಾನ್ ತಿನ್ನಿದ್ದೆ ಜಾಸ್ತಿ ಅಂತ ಹೋಟ್ಲೆ ಮುಚ್ಕೊಂಡು ಹೋಗ್ಬಿಟ್ರು ಮಗ. ಏನಾದ್ರು ಬೇರೆ ಹೋಟ್ಲಿಗೆ ಕೆಲಸ ಕೊಡ್ಸೋ. ಹೋಗಲೇ ಪ್ಲೀಸ್ ಒಂದು ಹೋಟ್ಲಿಗೆ ಕೆಲಸ ಕೊಡ್ಸೋ. ಅರೆ ನೀ ಒಂದು ಹೋಟ್ಲಿಗೆ ಕೆಲಸ ಕೊಡ್ಸಿ ಪ್ಲೀಸ್, ಪ್ಲೀಸ್ ರೀ. ನಿಮ್ಮಮ್ಮ ಅಮ್ಮ ನನ್ನ ನಿನ್ನ ನಾಚಿಕೆ ಮಾನ ಇಲ್ದೆ ಯಾವಾಗ್ಲೂ ತಿನ್ಕೊಂಡ್ ಕೂತಿರ್ತೀಯ, ಏನು ಕೆಲ್ಸ ಮಾಡಲ್ಲ ಅಂದ್ರು. ಹಂಗಂದ್ರ ಅಮ್ಮ ಅಮ್ಮ ನಾನು ಎಷ್ಟು ಸಲ ಹೇಳಿದ್ದೀನಿ ಅವಳಿಗೆ ನಿಜ ಹೇಳ್ಬೇಡ, ಬೇಜಾರು ಮಾಡ್ಕೊಂತಾಳೆ ಅಂತ. ನಿಮ್ಗೆ ಎಷ್ಟು ಹೇಳಿದ್ರು ಬುದ್ಧಿ ಬರಲ್ಲ. ಇನ್ನೊಂದಿನ ಬೈಯಲ್ಲ ಬಿಡು. ಬೇರೆ ಏನಾದ್ರು ಹೇಳ್ಬೇಕಮ್ಮ? ಲೇ, ನೀವ್ ಅವತ್ತೇನ್ ಹೇಳಿದ್ದಿ? ಹುಡುಗರ್ಕಿನ ಹುಡುಗಿ ಶಾಣೆ ಅಂತದಲ್ಲ? ಇಲ್ಲ ಬೇಕು ಹುಡುಗಿ ನೋಡ ತನ್ನ ಫ್ರೆಂಡಿಗೆ ಕೇಳಿದಂತ ತನ್ನ ಬ್ಯಾಗ್ನಾಗ ಏನೈತೆ ಅಂತ ಹೇಳಿದ್ರೆ ಗೆಸ್ ಮಾಡಿದೆ ಅಂದ್ರ ನನ್ ಬ್ಯಾಗ್ನಾಗ ಅಷ್ಟು ಚಾಕ್ಲೇಟ್ ನಿನ್ಗ ಕೊಡ್ತೀನಿ ಅಂತ. ಆ ಹುಡುಗಿ ವಿಚಾರ ಮಾಡಿ ಏನಂತ ಹೇಳ್ಬೇಕು ಹೇಳ? ಏನಂತ? ಐಸ್ ಕ್ರೀಮ್ ಐತೆ ಅಂತ ಹೇಳ. ಬ್ಯಾಗ್ದಾಗ ಯಾರ ಎಕ್ಸ್ಚೇಂಜ್ ಮಾಡ್ತಾರ? ಅಂದಂಗ ಏನಿತ್ತು ಬ್ಯಾಗ್ ಒಳಗ? ನನ್ ಜಾಗ ಬಿಟ್ಟು ಹೋಗ್ತೇವೆ. ಇದು ನನ್ನ ಜಾಗ, ನಾ ಎಲ್ಲ ಹೋಗಲ್ಲ. ನಾ ಕಣ್ಣಿಟ್ಟಿದಲ್ಲ ನಂದ ಜಾಗ. ನಮ್ಮಣ್ಣ ಗರುಡ ಬರ್ತಾನೆ. ಗರುಡ ಗರುಡಲ್ಲಾಣೆ ಕೆಪ್ಪಿ ತರಡ ನನ್ನ ಆಫೀಸ್ ಕೊಲಿಗು ರಿಸೀವ್ ಮಾಡಿ ಲೌಡ್ ಸ್ಪೀಕರ್ ಆನ್ ಮಾಡು. ಹಾಯ್ ಟೀನಾ. ಸರ್, ನಾನ್ ಪ್ರೆಗ್ನೆಂಟ್ ಆಗಿದ್ದೀನಿ. ಯಾರಮ್ಮ ಪ್ರೆಗ್ನೆಂಟು? ಸರ್, ನಾನೇ ಪ್ರೆಗ್ನೆಂಟ್. ಏನ್ ಮಾತಾಡ್ತೀಯ? ಏನ್ ಪ್ರೆಗ್ನೆಂಟು? ಸರ್, ನಾನ್ ಟೀನಾ ಸರ್, ನಾನ್ ಪ್ರೆಗ್ನೆಂಟ್. ಯಾರಮ್ಮ ಪ್ರೆಗ್ನೆಂಟ್ ಮಾಡಿದ್ದು? ಸರ್, ನನಗ್ ಮದ್ವೆ ಆಗಿದೆ, ನನಗ್ ಗಂಡ ಇದಾರೆ. ನನಗೆ ಯಾಕಮ್ಮ ಇದನ್ನ ಹೇಳ್ತಿದ್ಯಾ? ಸರ್, ನಂಗೆ ರಜಾ ಬೇಕಿತ್ತು ಸರ್, ಅದಕ್ಕೆ ನಿಮ್ಗೆ ಕಾಲ್ ಮಾಡಿ ಹೇಳಿದ್ದು. ರಜಾ ಬೇಕು ಅಂದ್ರೆ ನೇರವಾಗಿ ನಂಗೆ ರಜಾ ಬೇಕು ಅಂತ ಕೇಳ್ಬೇಕು. ಅದ್ಬಿಟ್ಟು ಈ ತರ ಪ್ರೆಗ್ನೆಂಟ್ ಅಂತ ಅವಾಗ್ಲಿಂದ ಬಡ್ಕೋತಾ ಇದೆಯಲ್ಲ, ಬಾಯಿಗೆ ಬರ್ಸ್ಬಿಟ್ಟಿದ್ದಲ್ಲ, ಮೇಲ್ ಕಳಿಸ್ಬೇಕು ಅಂತ ನನ್ಗೆ. ಇಡು ಫೋನ್. ನೋಡಕ್ ಇಷ್ಟ ಚೆನ್ನಾಗಿದ್ಯಾ?
ನಿನಗ್ ಮಾತಾಡಕ್ಕೆ ಬಾಯ ಇಲ್ವಾ? ಮೂಗನ ನೀನು? ಮೂಗನ ಓ, ನಾನ ಹೌದು. ಇಷ್ಟ ಚೆನ್ನಾಗಿ ಮಾತಾಡ್ತಿದ್ದೀನಿ, ನನಗೇನು ಮೂಗ ಹಾಕ್ತೀನಿ? ಮೂಗನೆ ನೀನು. ಅಯ್ಯೋ ಅತ್ತೆ, ಮೂಗನೆ. ನಾನೇನಕ್ಕೆ ಮೂಗ ಹಾಕ್ತೀನಿ? ನೋಡು ಇಷ್ಟ ಚೆನ್ನಾಗಿ ಮಾತಾಡ್ತಾ ಇದ್ದೀನಲ್ಲ. ಹೌದು, ಮೂಗನೆ ನೀನು. ನಾನು ಮೂಗನ? ನೋಡಿ ಇಷ್ಟ ಚೆನ್ನಾಗಿ ವಾಯ್ಸ್ ಬರ್ತೈತೆ ಅಂದ್ರೆ ನಾನು ಮೂಗನೆ. ನೋಡಿ ಇಷ್ಟ ಚೆನ್ನಾಗಿ ವಾಯ್ಸ್ ಬರ್ತೈತೆ ಅಂದ್ರೆ ನಾನು ಮೂಗನೆ. ನಾನು ಹೇಳಿಲ್ವಾ? ಇವಾಗ ಮಾತಾಡ ಇವಾಗ. ನಾನು ಹೇಳಿದ್ದು ನಿಜಾನೇ.